ಧರ್ಮಸ್ಥಳ ಟು ಬೆಂಗಳೂರು ಬುರುಡೆ ಗ್ಯಾಂಗ್. ಬೆಂಗಳೂರಿನಲ್ಲಿ ಬುರುಡೆ ಗ್ಯಾಂಗ್ ಬೆನ್ನತ್ತಿದೆ SIT. ನಿನ್ನೆ ಮಲ್ಲಸಂದ್ರದ ಜಯಂತ್ ಮನೆಯಲ್ಲಿ ನಿನ್ನೆ ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ 1-1:30ಗೆ ಶೋಧ ಶುರು ಮಾಡಿದ್ದು. 8 ಗಂಟೆಗಳ ಕಾಲ ಶೋಧ ನಡೆಸಿತ್ತು SIT. ಇವತ್ತು ವಿದ್ಯಾರಣ್ಯಪುರ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಮಹಜರನ್ನು ಮಾಡಿದ್ದಾರೆ. 10 ಗಂಟೆಗಳ ಕಾಲ ಮಹಜರ್ ಪ್ರಕ್ರಿಯೆ ನಡೆದಿದೆ ಈ ಸರ್ವಿಸ್ ಅಪಾರ್ಟ್ಮೆಂಟಲ್ಲಿ. ಚಿನ್ನಯ್ಯನನ್ನು ಕರ್ಕೊಂಡೋಗಿ ಆತನ ಸಮ್ಮುಖದಲ್ಲಿ ಪಂಚರ ಸಮ್ಮುಖದಲ್ಲಿ ಪಂಚನಾಮೆಯನ್ನು ಮಾಡಿ ಮುಗಿಸಿದ್ದಾರೆ. ಜೊತೆಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಮಾಹಿತಿಯನ್ನು ಕಲೆ ಹಾಕದೇ 10 ಗಂಟೆ ಏನಿರುತ್ತೆ ಅಲ್ವಾ? ಸೊ ಹಾಗಾಗಿ ಈಗ ಮಾಹಿತಿಯನ್ನು ಕಲೆ ಹಾಕಿರ್ತಕ್ಕಂಥದ್ದು. ನೆಕ್ಸ್ಟ್ ಯಾವ ಕಡೆಗೆ ಪ್ರಯಾಣ, ಈಗ ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾಗಿರೋದ್ರಿಂದ ನೇರ ಬೆಳ್ತಂಗಡಿ ಕಡೆಗೆ ಹೊರಟು ಬಿಡ್ತಾರಾ? ಯಾಕೆಂದರೆ ಇನ್ನೂ ಮಂಡ್ಯ ಮತ್ತು ತಮಿಳುನಾಡಲ್ಲಿ ಆಗಬೇಕು ಮಹಜರ್ ಅಂತಲೂ ಇದೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ನಿನ್ನೆ 8 ಗಂಟೆಗಳ ಕಾಲ ಜಯಂತ್ ಮನೆ, ಈಗ 10 ಗಂಟೆಗಳ ಕಾಲ ಸರ್ವಿಸ್ ಅಪಾರ್ಟ್ಮೆಂಟ್. ಅಂದರೆ ಇಷ್ಟೊಂದು ಕಾಲಗಳ ಕಾಲ ಅವರು ಅಷ್ಟೊಂದು ಟೈಮ್ ತಗೊಂಡು ಮಹಜರ್ ಮಾಡಿದ್ದಾರೆ ಅಂದರೆ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವವಾದ ದಾಖಲೆಗಳು, ಸಾಕ್ಷಿಗಳು ಸಿಕ್ಕಿದೆಯಾ ಅಂತ ಹಾಗಾದರೆ? ಅರವಿಂದ, ಬಹುತೇಕ ಅದರ ಪ್ರಯತ್ನದಲ್ಲೇ SIT ಟೀಮ್ ಇರೋದು. ಯಾಕಂತ ಹೇಳಿದ್ರೆ ಇವರ ಪ್ಲಾನ್ಗಳೇನಿತ್ತು, ಇವರು ಒಂದಷ್ಟು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನು ರೂಪಿಸೋದಕ್ಕೆ ಯಾವ ರೀತಿಯಾಗಿ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ರು, ಅದನ್ನು ಹೇಗೆ ಇವರು ಇಂಪ್ಲಿಮೆಂಟೇಷನನ್ನು ಮಾಡಿದ್ರು, ಅದರ ಆಧಾರದಲ್ಲೇ ಇದೀಗ SITಯ ಮುಂದೆ ಆತ ಹೇಳಿದಂತಹ ಹೇಳಿಕೆಗಳ ಆಧಾರದ ಮೇಲೆ ಈ ಒಂದು ಮಹಜರ್ಗಳನ್ನು ನಡೆಸುವ ಕೆಲಸವನ್ನು ಮಾಡಲಾಗ್ತಿದೆ. ಮೊದಲಿಗೆ ನಿನ್ನೆ ಮಧ್ಯಾಹ್ನ ಜಯಂತ್ ಮನೆಗೆ ಬರಲಾಗಿತ್ತು. 1 ಗಂಟೆ ಸಮಯಕ್ಕೆ ಜಯಂತ್ ಮನೆ. ಆ ಜಯಂತ್ ಮನೆಯಲ್ಲಿ ಅಲ್ಲಿಗೆ ಸುಮಾರು ರಾತ್ರಿ 9 ಗಂಟೆ ಆಗಿತ್ತು. ಆಲ್ಮೋಸ್ಟು ಅಲ್ಲೂ ಕೂಡ 8-9 ಗಂಟೆಗಳ ಕಾಲ ಈ ಒಂದು ಮಹಜರ್ ಪ್ರಕ್ರಿಯೆಯನ್ನು ನಡೆಸಲಾಯಿತು. ಅದಾದ ಬಳಿಕ ಮಧ್ಯರಾತ್ರಿ ವೇಳೆಗೆ ಈ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಕರೆತರಲಾಯಿತು. ಇಲ್ಲೂ ಕೂಡ ಸುಮಾರು 10 ಗಂಟೆಗಳ ಕಾಲ ಈ ಒಂದು ಮಹಜರ್ ಪ್ರಕ್ರಿಯೆಯನ್ನು ನಡೆಸಿರೋದು. ಬಹುತೇಕ ಇಲ್ಲಿನ ಮಾಲೀಕರು ಮತ್ತು ಇಲ್ಲಿನ ಸಿಬ್ಬಂದಿಗಳ ಜೊತೆ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಲಾಗಿದೆ. ಆ CCTV DVR ಅನ್ನು ಪರಿಶೀಲನೆ ಮಾಡಲಾಗಿದೆ. DVR ಕೆಪಾಸಿಟಿ ಎಷ್ಟಿದೆ, ಯಾಕಂತ ಹೇಳಿದ್ರೆ ಇವರು ಏಪ್ರಿಲ್ನಲ್ಲಿ ಇಲ್ಲಿ ಬಂದು ಒಂದು ಮೀಟಿಂಗನ್ನು ಮಾಡಿಕೊಂಡಿದ್ರು ಅನ್ನೋ ಮಾಹಿತಿ ಇದೆ. ಹೀಗಾಗಿ ಏಪ್ರಿಲ್ನ ಆ CCTV ಸಿಗಬಹುದಾ, ಮತ್ತು ಲೆಡ್ಜರ್ ಎಂಟ್ರಿ ಅದುಗಳನ್ನು ತೆಗೆದುಕೊಳ್ಳೋದು, ಅದರ ವಿಡಿಯೋ ಚಿತ್ರೀಕರಣ, ಹೀಗೆ ಪಂಚರ ಸಮ್ಮುಖದಲ್ಲಿ ಒಂದಷ್ಟು ಈ ಮಹಜರ್ ಪ್ರಕ್ರಿಯೆಯನ್ನು ನಡೆಸಿರೋದು. ಕಾರಣ ಇಷ್ಟೇ, ಯಾಕಂತ ಹೇಳಿದ್ರೆ ನಾಳೆ ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ಅಂತ್ಯವಾಗಲಿದೆ. ಹೀಗಾಗಿ ಲೋಕಲ್ ಕೋರ್ಟ್, ಧರ್ಮಸ್ಥಳ ಠಾಣಾ ವ್ಯಾಪ್ತಿಯ ಆ ಒಂದು ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ಪಡೆಯೋದಕ್ಕೋ ಅಥವಾ ಕಸ್ಟಡಿಗೆ ಬೇಡ, ಎಲ್ಲ ಇನ್ವೆಸ್ಟಿಗೇಷನ್ ಮುಗಿದಿದೆ, ಜೈಲಿಗೆ ಕಳಿಸಿ ಅನ್ನೋ ಮಟ್ಟಿಗೆ ಮನವಿಯನ್ನು ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಆದರೆ ಅದರ ಒಳಗಾಗಿ ಒಂದಷ್ಟು ಮಹಜರ್ ಪ್ರಕ್ರಿಯೆಗಳನ್ನು ಮುಗಿಸ್ಕೊಳ್ಬೇಕು. ಇದರ ಜೊತೆಗೆ ಇದೀಗ ಮಂಡ್ಯ ಮತ್ತು ತಮಿಳುನಾಡಲ್ಲೂ ಕೂಡ ಇನ್ನು ಮಹಜರ್ ಪ್ರಕ್ರಿಯೆ ಮುಗಿದಿಲ್ಲ. ಹೀಗಾಗಿ ಅಷ್ಟು ಸುಲಭವಾಗಿ ಈ ಟೈಮ್ ಏನಿದೆ ಅದು ಮುಗಿದೋಗಿದೆ. ಈಗ ಮತ್ತೆ ಹೆಚ್ಚಿನ ಒಂದಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೊಡಿ ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಕ್ಕಂತಹ ಸಾಧ್ಯತೆ ತೀರಾ ಹೆಚ್ಚಾಗಿರೋದು. ಹೀಗಾಗಿ ಆದಷ್ಟು ಬೇಗ ಈ ಪ್ರಕ್ರಿಯೆಗಳನ್ನು ಮುಗಿಸ್ಬೇಕು. ಆದಷ್ಟು ಬೇಗ ಮುಗಿಸೋದ್ರ ಜೊತೆಗೆ ಮುಂದೆ ಕೋರ್ಟ್ನಲ್ಲಿ ಈ ಪ್ರಕರಣ ಅಷ್ಟು ಸೋಲಾಗದಂತೆ ನೋಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಸುಳ್ಳನ್ನು ಹೇಳಿ ದೊಡ್ಡ ಷಡ್ಯಂತ್ರವನ್ನು ನಡೆಸಿ ಈ ರೀತಿಯಾಗಿ ಅಪಪ್ರಚಾರವನ್ನು ಮಾಡಿಕೊಂಡು ಈ ರೀತಿಯಾಗಿ ಸಾಕಷ್ಟು ಪುರಾವೆಗಳು, ಸಾಕ್ಷಿಗಳು ಸಿಕ್ಕಿದ್ದಾವೆ. ಇದಕ್ಕೆ ಯಾವೆಲ್ಲ ಸಾಕ್ಷಿಗಳಿದ್ದಾವೆ ಅವುಗಳನ್ನು ಕಲೆ ಹಾಕುವ ಕೆಲಸವನ್ನು SIT ಟೀಮ್ ಮಾಡುವಲ್ಲಿ ನಿರತರಾಗಿರೋದು. ಹಾಗೆ ಸಂಪರ್ಕದಲ್ಲಿರಿ ಮೂರ್ತಿ, ನಿಮ್ಮ ಜೊತೆ ನಾನು ಮತ್ತೆ ಮಾತಾಡ್ತೀನಿ. ಮತ್ತೊಂದು ಸರ್ತಿ ಕೋರ್ಟ್ ಮೊರೆ ಹೋಗಿ ಚಿನ್ನಯ್ಯನನ್ನು ನಮ್ಮ ಕಸ್ಟಡಿ ಕೊಡಿ, ಇನ್ನೂ ಕೂಡ ಮಹಜರ್ ಮುಗಿದಿಲ್ಲ ಅಂತ ಕೋರ್ಟ್ ಮನವಿ ಮಾಡ್ಕೋಬಹುದು. ಹಾಗಾಗಿ ಆತುರ ಪಡುವಂಥದ್ದು ಏನಿಲ್ಲ ಇದರಲ್ಲಿ. ತಮಿಳುನಾಡು ಮತ್ತು ಮಂಡ್ಯಕ್ಕೂ ಕರ್ಕೊಂಡು ಹೋಗ್ಬೋದು.